ನಮಸ್ಕಾರ ಎಲ್ಲರಿಗೂ AVK ಡೈರೀಸ್ಗೆ ಸ್ವಾಗತ. ನಾನು ನಿಮ್ಮ ಅಂಕಿತಾ. ಈ ದಿನ ಪನ್ನೀರ್ ಬಟರ್ ಮಸಾಲ ರೆಸಿಪಿನ ರೆಸ್ಟೋರೆಂಟ್ ಸ್ಟೈಲಲ್ಲಿ ಟ್ರೈ ಮಾಡೋಣ. ಸೊ ನಾನು ಮೊದಲನೇದಾಗಿ ಪ್ಯಾನ್ಗೆ ನಾನು ಗಸಗಸೆನ ಹಾಕೋತಾ ಇದ್ದೀನಿ. ಜೊತೆಗೆ ಮಸಾಲಾಗೋಸ್ಕರ ಪಲಾವ್ ಎಲೆ, ಚಕ್ಕೆ, ಹಾಗೆ 2 ಏಲಕ್ಕಿ, 2ರಿಂದ 3 ಲವಂಗ, ಹಾಗೆ ಜೊತೆಗೆ ನಾನು ಕಾಳು ಮೆಣಸು ಒಂದು 1/4 ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಜೊತೆಗೆ ಸೋಂಪು ಅರ್ಧ ಟೀ ಸ್ಪೂನ್, ಶುಂಠಿ 1 ಇಂಚು ಅಥವಾ ಅರ್ಧ ಇಂಚು ಶುಂಠಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ. ಜೊತೆಗೆ ಬೆಳ್ಳುಳ್ಳಿ 2 ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ನಾನು ಸ್ವಲ್ಪ ಕ್ರೀಮಿಯಾಗಿ ಇರಲಿ ಅಂತ ನಾನು ಗೋಡಂಬಿಯನ್ನು 1 ಇಡೀ ಗೋಡಂಬಿಯನ್ನು ಹಾಕೋತಾ ಇದ್ದೀನಿ. 1 ಕಪ್ ಆನಿಯನ್ನ ಹಾಕೋತಾ ಇದ್ದೀನಿ. 1 ದೊಡ್ಡ ಸೈಜು ಅಥವಾ ಮೀಡಿಯಮ್ ಸೈಜ್ದಾದ 2 ಟೊಮೆಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದಕ್ಕೆ ನಾನು. ಜೊತೆಗೆ ಅದೆಲ್ಲದನ್ನು ನಾವು ಆಯಿಲಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಪನ್ನೀರ್ ಬಟರ್ ಮಸಾಲಾಗೆ ನಾವು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ ಆಯಿಲ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಬಟರ್ ಆದರೂ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಆಯಿಲೇ ತೊಗೊಂಡಿದ್ದೀನಿ. ಹಾಗೆ 1 ಇಡೀ ಕೊತ್ತಂಬರಿಯನ್ನು ಹಾಕೋತಾ ಇದ್ದೀನಿ. ಇದೆಲ್ಲ ನಾವು ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಆ ಪೇಸ್ಟ್ ನಾನು ಈ ರೀತಿ ಎಲ್ಲದನ್ನು ನಾನು ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಇದನ್ನು ಒಂದು ಪೇಸ್ಟ್ ಮಾಡ್ಕೊಂಬಿಟ್ಟು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಸೊ ಈಗ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ. ಈ ರೀತಿಯಾಗಿ ಬಂದಿದೆ. ಸೊ ಈ ಕನ್ಸಿಸ್ಟೆನ್ಸಿ ಇರಬೇಕು, ಫುಲ್ ಫೈನ್ ಪೇಸ್ಟ್ ಆಗಿರಬೇಕು ನೋಡಿ ಈ ರೀತಿ. ಸೊ ಇದನ್ನು ನಾನು ಪಕ್ಕಕ್ಕೆ ಇಟ್ಕೊಂಡು ಪನ್ನೀರನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಪನ್ನೀರನ್ನು 1 ಇಂಚಿಗೆ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ನಾನು ಆದಷ್ಟು ಪನ್ನೀರನ್ನು ಮನೆಯಲ್ಲೇ ರೆಡಿ ಮಾಡ್ಕೋತೀನಿ. ಬಿಕಾಸ್ 1.5-2 ಲೀಟ್ರ್ ಹಾಲು ತೊಗೊಂಡ್ರೆ ನಮಗೆ 250 ಗ್ರಾಮ್ಸ್ ಪನ್ನೀರ್ ರೆಡಿ ಆಗುತ್ತೆ. ಈ ರೀತಿ ನೋಡಿ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋ ಪನ್ನೀರ್ ಇದು ಪನ್ನೀರ್ ಹೇಗೆ ಮನೇಲಿ ಮಾಡ್ಕೊಳ್ಳೋದು ಅಂತ ನಾನು ನೆಕ್ಸ್ಟ್ ನನ್ನ ವೀಡಿಯೋಸಲ್ಲಿ ತೋರಿಸ್ತೀನಿ ನಿಮಗೆ ಒಂದ್ಸಲ. ಈಗ ಒಂದು ಪ್ಯಾನಲ್ಲಿ ಬಟರ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಚಿಟಿಕೆ ಅರಿಶಿನ, 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ನಾನು ರೆಡಿಯಾಗಿರುವಂಥ ಮಸಾಲಾನ ಆ್ಯಡ್ ಮಾಡ್ಕೊಬೇಕು. ನೋಡಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಖಾರದ ಪುಡಿ ಮತ್ತು ಅರಿಶಿನ ನಾವು ಫ್ರೈ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಅದು ಸೀದೋಗಿಬಿಡುತ್ತೆ. ಸೊ ನೆಕ್ಸ್ಟ್ ಈಗ ನಾನು ಮಸಾಲ ಆ್ಯಡ್ ಮಾಡ್ಕೋತಾ ಇದ್ದೀನಿ ರೆಡಿಯಾಗಿರೋದು. ಈ ಮಸಾಲಾನ ನಾವು ಸ್ಟಾರ್ಟಿಂಗಲ್ಲಿ ನೀರು ಹಾಕ್ದೇ ಸ್ವಲ್ಪ ನಾವು ಚೆನ್ನಾಗಿ ಸ್ಟಿರ್ ಮಾಡ್ಕೊತ ನಾವು ತಳ ಹತ್ತದೇನೆ ನೋಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಫಸ್ಟು ಕುದಿ ಬರಲಿ, 1 ಕುದಿ ಬಂದಮೇಲೆ ನೀರು ಆ್ಯಡ್ ಮಾಡೋಣ. ಸೊ ಈ ರೀತಿಯಾಗಿ ನೀಟಾಗಿ ಕಲಿಸ್ಕೊಳ್ಳಿ. ಮಸಾಲ ಎಲ್ಲ ಖಾರದ ಪುಡಿ ಎಲ್ಲ ಹತ್ಕೊಳ್ಳಿ. ಇದಕ್ಕೆ ನಾನು ಈಗ ಉಪ್ಪನ್ನು ಆ್ಯಡ್ ಮಾಡ್ಕೋತೀನಿ. 1/2 ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ಳಿ. 1/2 ಸ್ಪೂನ್ ಸಾಲ್ಟ್ ಹಾಕ್ಕೊಂಬಿಟ್ಟು ನೆಕ್ಸ್ಟು ನಾನು ಇದಕ್ಕೆ ಗರಂ ಮಸಾಲ ಅಲ್ಲ ಧನಿಯಾ ಪೌಡರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಆಲ್ರೆಡಿ ಮಸಾಲ ಐಟಮ್ಸ್ ಎಲ್ಲ ನಾನು ಮುಂಚೆನೇ ರಾಗಿ ಹಾಕ್ಕೊಂಬಿಟ್ಟು ಅದನ್ನು ನಾನು ಪೇಸ್ಟ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಧನಿಯಾ ಪೌಡರ್ ಹಾಕ್ಕೊಂಡು 1 ಕುದಿ ಬಂದಮೇಲೆ ಅದು ಯಾವುದೇ ಥರದ ಹಸಿ ವಾಸನೆ ಇಲ್ಲದೆ ಇರೋ ಥರ ನಮಗೆ ಚೆನ್ನಾಗಿ ಇದು ಮಾಡ್ಕೊಂಬಿಟ್ಟು ನಾವು ನೆಕ್ಸ್ಟು 1/2 ಸ್ಪೂನ್ ನಾನು ಶುಗರ್ ಆ್ಯಡ್ ಮಾಡ್ಕೋತೀನಿ ಇದಕ್ಕೆ. ರೆಸ್ಟೋರೆಂಟ್ಗಳಲ್ಲಿ ಯೂಶ್ವಲಿ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಪನ್ನೀರ್ ಬಟರ್ ಮಸಾಲ ಈ ಥರದ್ದೆಲ್ಲ. ಸೊ ಆ ಟೆಕ್ಸ್ಚರಲ್ಲಿ ಇರಲಿ ಅನ್ನೋ ಕಾರಣಕ್ಕೆ ನಾನೊಂದು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೋತಿದ್ದೀನಿ. ನೋಡಿ ಇದು ರೆಡಿ ಆಗಿದೆ. ಈಗ ನೆಕ್ಸ್ಟ್ ಇದಕ್ಕೆ ಪನ್ನೀರನ್ನು ನಾವು ಆ್ಯಡ್ ಮಾಡ್ಕೊಬೋದು. ಕುದಿ ಬಂದಿದೆ ಇದು ನೋಡಿ. ಆದಷ್ಟು ನಾವು ಈ ರೀತಿ ರೆಸಿಪೀಸನ್ನು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ಇದು ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಹೆಲ್ದಿ ಕೂಡ. ಆದಷ್ಟು ಪನ್ನೀರನ್ನು ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋದು ಬೆಟರ್ ಅಂತ ನಾನು ಅನ್ಕೋತೀನಿ. ಬಿಕಾಸ್ ಮಕ್ಕಳಿಗೆಲ್ಲ ತಿನ್ನಿಸೋದ್ರಿಂದ ಫುಡ್ ಅಡಲ್ಟ್ರೇಷನ್ ತುಂಬ ಮಾಡ್ತಾರೆ ಪನ್ನೀರಲ್ಲಿ, ತುಪ್ಪದಲ್ಲಿ, ಈ ಥರದ್ರಲ್ಲೆಲ್ಲ. ಹಾಗಾಗಿ ಆದಷ್ಟು ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಪನ್ನೀರನ್ನು.
ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ, ಬಟ್ ಎಲ್ರಿಗೂ ಆಗಲ್ಲ. ಸೊ ಈಗ ನೆಕ್ಸ್ಟ್ ಇದು ರೆಡಿ ಆಗಿದೆ ಆಲ್ಮೋಸ್ಟು. ಸೊ ಗಾರ್ನಿಷಿಂಗೋಸ್ಕರ ನಾನು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ, ಜೊತೆಗೆ ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಪನ್ನೀರ್ ಬಟರ್ ಮಸಾಲ ರೆಸ್ಟೋರೆಂಟ್ ಸ್ಟೈಲಲ್ಲಿ ರೆಡಿಯಾಗಿರುತ್ತೆ. ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಮೆಂತೆ ಚಪಾತಿ ಮಾಡಿದ್ದೀನಿ, ಜೊತೆಗೆ ನಿಮ್ಗೆ ಇಷ್ಟವಾಗಿರೋ ಯಾವುದೇ ಹಸಿ ತರಕಾರಿಗಳನ್ನು ಜೊತೆಗೆ ತಿನ್ನೋದ್ರಿಂದ ಹೆಲ್ತ್ಗೆ ಒಳ್ಳೆಯದು. ಸೊ ಪನ್ನೀರ್ ಬಟರ್ ಮಸಾಲ ಮೆಂತೆ ಚಪಾತಿ ವಿತ್ ವೆಜಿಟೇಬಲ್ಸ್ ಇಟ್ಸ್ ಅ ಗುಡ್ ಕಾಂಬಿನೇಷನ್ ಆಫ್ ಫುಡ್ ಅಂತಲೇ ಹೇಳ್ಬೋದು. ನಮಗೆ ತರಕಾರಿ ಊಟದ ಜೊತೆ ತರಕಾರಿ ಯಾವಾಗಲೂ ಆ್ಯಡ್ ಮಾಡ್ಕೊಳ್ಳಿ, ಆ್ಯಂಡ್ ಆದಷ್ಟು ಮನೆಯಲ್ಲೇ ಅಡುಗೆ ಮಾಡ್ಕೊಳ್ಳಿ, ಆದಷ್ಟು ಮನೆ ಊಟನ ಪ್ರಿಫರ್ ಮಾಡಿ, ಹೊರ್ಗಡೆದನ್ನು ಅವಾಯ್ಡ್ ಮಾಡಿ. ಆ್ಯಂಡ್ ನಮ್ಮ ಕೈಲಿ ಆದಷ್ಟು ನಾವು ಮನೆ ಊಟನ ತಿನ್ನೋದ್ರಿಂದ ಹೆಲ್ತ್ ಇಶ್ಯೂಸನ್ನು ನಾವು ಕಡಿಮೆ ಮಾಡ್ಬೋದು, ಮಕ್ಳಿಗಾಗಲಿ ಮನೆಯಲ್ಲಿ ವಯಸ್ಸಾಗಿರೋರ್ಗಾಗಲಿ. ಆ್ಯಂಡ್ ಈಗ ನೀವೇ ನೋಡ್ತಿರೋ ಹಾಗೆ ಎಷ್ಟು ಸಣ್ಣ ಸಣ್ಣ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ಗಳೆಲ್ಲ ಆಗ್ತಾಯಿದೆ. ಅದಕ್ಕೋಸ್ಕರ ಆದಷ್ಟು ನಾವು ಹೆಲ್ದಿ ಫುಡ್ಡನ್ನು ತಿನ್ನಬೇಕು. ಈಗ ಆಲ್ರೆಡಿ ತುಂಬ ಕಲಬೆರಕೆಗಳಾಗ್ತಾಯಿದೆ ಫುಡ್ಗಳಲ್ಲಿ, ಅದರಲ್ಲೂ ಮಿಲ್ಕ್ ಪ್ರಾಡಕ್ಟ್ಸ್, ಪನ್ನೀರು ಮತ್ತು ಹಾಲು, ಇದೆಲ್ಲದನ್ನು ನಾವು ತುಂಬ ಏನದು ವೈಸ್ಲಿ ಚೂಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಮ್ಮ ಮನೇಲಿ ಮಕ್ಕಳಿಗೆ ಹೆಲ್ತ್ ಇಶ್ಯೂಸ್ ಬರುತ್ತೆ. ಬಿಕಾಸ್ ನಮಗೆ ನಾವೆಲ್ಲ ಚಿಕ್ಕವರಿದ್ದಾಗ ಎಷ್ಟು ಹೆಲ್ದಿ ಫುಡ್ಡೆಲ್ಲ ಸಿಗ್ತಾಯಿತ್ತು, ಎಲ್ಲ ನಾವೇ ನಮ್ಮ ಕಣ್ಮುಂದೆ ಬೆಳೆದಿರೋದು, ಮನೆಯಲ್ಲೇ ಹಸುಗಳಿರ್ತಾಯಿತ್ತು. ಅದೆಲ್ಲ ನಾವು ಈಗ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ನಾವು ಆದಷ್ಟು ನಾವು ತುಂಬ ಹೆಲ್ದಿ ಆಗಿರೋ ಫುಡ್ಡು ಯಾವುದು ಕರೆಕ್ಟು ಯಾವುದು ಇಲ್ಲ ಅಂತ ನೋಡಿ ಚೂಸ್ ಮಾಡಿ, ಬಿಕಾಸ್ ಇಟ್ಸ್ ಅವರ್ ಕಿಡ್ಸ್ ಫ್ಯೂಚರ್. ಅದಕ್ಕಾಗಿ ಆ್ಯಂಡ್ ನಮಗೂ ಕೂಡ ನಮ್ಮ ಹೆಲ್ತು ಕೂಡ ಇಂಪಾರ್ಟೆಂಟು. ನಾವು ಚೆನ್ನಾಗಿದ್ದರೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಚೆನ್ನಾಗಿರೋಕ್ಕೆ ಸಾಧ್ಯ. ಸೊ ಹೆಲ್ತ್ ಈಸ್ ರಿಯಲ್ ವೆಲ್ತ್ ಅಂತ ಹೇಳ್ಬೋದು. ಎಲ್ಲರೂ ಹೀಗೆ ನನ್ನ ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ AVK ಡೈರೀಸ್ನ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು. ಟೇಕ್ ಕೇರ್.